ರವಿ, ಏ ರವಿ, ತಗೊಳ್ಳೋ ತಿಂಡಿ ತಿನ್ನೋ. ದಿನ ಇದನ್ನೇ ಮಾಡಿದೀನಿ ಅಂತ ಗೊಣಗಬೇಡ, ನನ್ನ ಕೈಲಿ ಆಗಿದ್ದೆ ಇಷ್ಟು. ಭಾವನ್ಗೆ ಅವ್ರ ಅಮ್ಮಂದಿರಿಗೆಲ್ಲ ಕೊಟ್ಯಾ? ಅಯ್ಯೋ ಇಲ್ಲ, ನೀ ಮೊದಲು ಕುತ್ಕೋ ಬಾ. ನೀನು ತಿಂದು ಹೊರಡು. ಏಕೆ? ಎಲ್ರಿಗೂ ಒಟ್ಟಿಗೆ ಕೊಡು. ಅವ್ರಿಗೇನು ಕೆಲಸನ ಕಾರ್ಯನ? ಆಮೇಲೆ ಅವ್ರ ಅಮ್ಮಂದ್ರ ಜೊತೆ ಕುತ್ಕೊಂಡು ತಿಂತಾರೆ. ನೀನು ತಿಂದು ಹೊರಡು. ಭಾವನ್ ಬಗ್ಗೆ ಅಷ್ಟು ಲೈಟಾಗಿ ಮಾತಾಡಬೇಡ ನೀನು. ನಾನು ಅವ್ರ ಜೊತೆ ಆಮೇಲೆ ಮಾಡ್ತೀನಿ ಬಿಡು. ಅಯ್ಯೋ ಕುಕ್ಕರು ಬಡಿಯ, ಅವ್ರ ಜೊತೆ ತಿಂತೀನಿ ಅಂತ ಕೂತ್ರೆ ನಿನ್ ಕೆಲ್ಸಕ್ಕೆ ಲೇಟ್ ಆಗುತ್ತೆ. ತಿಂದು ಹೊರಡೋದು ನೋಡು. ನಾನು ಆ ಕಂಪ್ನಿ ಕೆಲ್ಸಕ್ಕೆ ಹೋಗಲ್ಲ. ಯಾಕೆ? ಇವತ್ತೇನು ರಜೆ ಗಿಜೆ ಇದೆಯಾ? ನಾನೇ ಕೆಲಸ ಬಿಟ್ಟೆ. ಕೆಲಸ ಬಿಟ್ಯಾ? ನಿಂಗೇನು ತಲೆಗೆಲೆ ಕೆಟ್ಟಿದ್ಯೇನೋ? ಯಾಕೋ ಬಿಟ್ಟೆ? ಭಾವ ಇಲ್ದೇ ಇರೋ ಕಂಪ್ನಿಲಿ ನನಗೇನು ಕೆಲಸ? ನನಗೂ ಆ ಕಂಪ್ನಿ ಸಹವಾಸ ಬೇಡ. ನಿಮ್ಮ ಭಾವ ಮೂಟೆ ಹೊರಕ್ಕೆ ಹೋಗ್ತಾನೆ, ನೀನು ಹೋಗ್ತೀಯ ಅವನ ಜೊತೆ? ಕೆಲಸ ಬಿಟ್ಟು ಕೂರ್ತಾರಂತೆ. ಸುಮ್ಮನೆ ತಿಂಡಿ ತಿಂದು ಹೊರಡೋದು ಕಲಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಆ ಕಂಪ್ನಿ ಕೆಲ್ಸಕ್ಕೆ ಹೋಗಲ್ಲ. ಇರೋ ಕೆಲಸ ಬಿಟ್ಟು ಮುಂದೇನ ಮಾಡ್ತೀಯಾ? ಬೇರೆ ಕೆಲಸ ನೋಡ್ಕೋತೀನಿ ಬಿಡು. ಬೆಂಗಳೂರಲ್ಲಿ ಏನು ಕೆಲ್ಸಕ್ಕೆ ಬರೋಣ? ಲೇ, ಇರೋ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ? ಇಷ್ಟೊಂದು ಸಂಬಳ ಬರೋ ಕೆಲಸ ಬೇರೆ ಎಲ್ಲ ಸಿಗುತ್ತೆ? ಸುಮ್ಮನೆ ತಲೆ ತಿನ್ಬೇಡಮ್ಮ ನೀನು. ನನಗಿರೋ ಎಕ್ಸ್ಪೀರಿಯನ್ಸಿಗೆ ಎಲ್ಲಾದ್ರೂ ಕೆಲಸ ಸಿಗುತ್ತೆ. ಹಾ, ಸಿಗುತ್ತೆ ಸಿಗುತ್ತೆ. ಏನ್ ಮೈಸೂರು ಮಹಾರಾಜರು ವಂಶದವ್ ನೀನು? ಹೋಗಿದ ತಕ್ಷಣ ಬಾರಪ್ಪ ದೊರೆ ಅಂತ ಕರೆದು ಕೆಲಸ ಕೊಟ್ಬಿಡ್ತಾರೆ. ಸುಮ್ಮನೆ ತಿಂಡಿ ತಿಂದು ಕೆಲ್ಸಕ್ಕೆ ಹೊರಡು. ಲೇ, ನಾನ್ ಬಾಯ್ ಬಡ್ಕೋತಾನೆ ಇದ್ದೀನಿ, ಸುಮ್ನೆ ಕಂಬ ತರ ನಿಂತಿದ್ಯಲ್ಲೋ. ಬರೀ ಬಾಯಿ ಬಡ್ಕೊಂಡ್ರಲ್ಲ, ಟಮಟ ಬಡ್ಕೊಂಡ್ರು ಅಷ್ಟೇ. ನಾನ್ ಕೆಲ್ಸಕ್ಕೆ ಹೋಗಲ್ಲ. ಇರೋ ಕೆಲಸ ಬಿಟ್ರೆ ನಾವು ಹೊಟ್ಟೆಗೆ ಏನ್ ತಿನ್ನೋದು, ಮನೆ ಹೇಗೋ ನೋಡ್ಕೊಳ್ಳೋದು? ಮನೆಯಲ್ಲಿ ನೋಡಿದ್ರೆ ಎಲ್ಲಾ ದಂಡಪಿಂಡಗಳು ಇಲ್ಲೇ ಬಂದು ವಕ್ರಿಸ್ಕೊಂಡಿದ್ದಾವೆ. ದಂಡ ಪಿಂಡ ಅಂತೆಲ್ಲ ಮಾತಾಡ್ಬೇಡಮ್ಮ ನೀನು. ಆಯ್ತಪ್ಪ, ಅನ್ನೋದಿಲ್ಲ, ಆದ್ರೆ ಹೊಟ್ಟೆಗೆ ಏನ್ ಮಾಡೋದು? ಅವ್ರ ಹೊಟ್ಟೆಗೂ ಮಣ್ಣು ಹಾಕಿ ನಾನು ಮಣ್ಣೆ ತಿಂತೀನಿ ಬಿಡು. ನಿನಗೆ ಹೊಟ್ಟೆ ತುಂಬಾ ಊಟ ಒಂದ್ ಬಿದ್ರೆ ಸಾಕು. ಮಾನ ಮರ್ಯಾದೆ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನಿಂತರ ಇರಕ್ ನನಗೆ ಆಗಲ್ಲಮ್ಮ. ಏನೋ ನಂತರ ಅಂದ್ರೆ ಮನೆ ನಡ್ಸೋದ್ ಹೇಗೆ ಅಂತ ಯೋಚನೆ ಮಾಡತ್ತಪ್ಪ. ನಾನು ನಿಂತರ ಬೇಜವಾಬ್ದಾರಿಯಿಂದ ಇರ್ಬೇಕಾಗಿತ್ತ? ಕೆಲ್ಸ ಒಂದ್ಸತಿ ಹೋದ್ರೆ ಸಿಗುತ್ತೆ. ಮಾನ ಮರ್ಯಾದೆ ಒಂದ್ಸತಿ ಹೋದ್ರೆ ಸಂಪಾದನೆ ಮಾಡಕ್ ಆಗಲ್ಲಮ್ಮ. ನಿನ್ನ ಹತ್ರ ಹೇಳ್ತಿದ್ದೀನಲ್ಲ ಇದನ್ನೆಲ್ಲ. ಆಯ್ತಪ್ಪ, ಹೊಟ್ಟೆ ಹಸಿಯತ್ತಲ್ಲ, ಆಗ ನೀನ್ ಹೇಳ್ತಾ ಇರೋ ಮಾನ ಮರ್ಯಾದೆ ಅದನ್ನೇ ಹೊಟ್ಟೆ ತುಂಬಾ ತಿನ್ನು. ಬಾಡಿಗೆ ಕೇಳೋದಕ್ಕೆ ಓನರ್ ಬರ್ತಾನೆ ನೋಡು, ಮರ್ಯಾದಸ್ತ ಅದೇನ್ ಹೇಳ್ ಕಳಿಸ್ತೀಯೋ ಅದನ್ನು ಹೇಳ್ ಕಳಿಸು. ಹಾಳಾದವು ಎಲ್ಲ ನಮ್ಮನೆಗೆ ವಕ್ರಿಸ್ಕೊಂಡು ನಮ್ಮನೇನ ಹಾಳು ಮಾಡ್ತಾ ಇದ್ದಾವೆ ಪೀಡೆಗಳು ಅವರಲ್ಲ, ನೀನು. ಏನೋ ಏನು ಅಮ್ಮನ ಹತ್ರ ಜಗಳ ಮಾಡ್ತೀಯಾ? ಏನಿಲ್ಲ ಕಣೆ, ಮಾಮೂಲಿ. ನಿನಗೆ ಗೊತ್ತಲ್ಲ. ಕೆಲ್ಸಕ್ಕೆ ಹೋಗಲ್ಲ ಅಂದ್ಯಾ? ಎಲ್ಲ ಕೇಳಿಸ್ಕೊಂಡ್ಯ? ಯಾಕೆ? ಅದನ್ನು ಕೇಳಿಸ್ಕೊಂಡಿರ್ಬೇಕಲ್ವಾ? ಹರಿ ಚಿಕ್ಕಪ್ಪ ಶ್ರೀ ಹತ್ರ ಕಂಪ್ನಿ ಕಿತ್ಕೊಂಡ್ರು, ಅವ್ರನ್ನ ಅವಮಾನ ಮಾಡಿದ್ರು ಅಂತ ನೀನ್ ಕೆಲ್ಸಕ್ಕೆ ಹೋಗದೆ ಇರೋ ತಪ್ಪು ರವಿ. ನೀನು ಅಮ್ಮನ ತರ ಮಾತಾಡ್ತಾ ಇದ್ಯಾ? ಅವ್ರು ನಿನ್ಗೆ ಅಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ಹೇಗೆ ಹೋಗ್ಲಿ ನಾನು ಆ ಕಂಪ್ನಿಗೆ? ನಾನು ಆ ಕಂಪ್ನಿಗೆ ಹೋಗಲ್ಲ. ರವಿ, ರವಿ, ನೀನು ನನಗೋಸ್ಕರ ಆ ಕಂಪ್ನಿಗೆ ಕೆಲಸಕ್ಕೆ ಹೋಗಲ್ಲ ಅಂತಿದೆಯಾ? ನೀನು ನನ್ನ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಆದರೆ ನೀನು ಈ ಥರ ಡಿಸಿಷನ್ ತಗೊಳ್ಳೋಕ್ಕೆ ಇದು ಸರಿಯಾದ ಟೈಮ್ ಅಲ್ವಾ? ಪ್ಲೀಸ್ ಬಾವಾ, ಮತ್ತೆ ಆ ಕಂಪ್ನಿ ಕೆಲ್ಸಕ್ಕೆ ಹೋಗು ಅಂತ ಮಾತ್ರ ಹೇಳಬೇಡಿ. ಕೆಲಸಕ್ಕೆ ನೀ ಕಂಪ್ನಿ ಅಲ್ಲ ಅಂದರೆ ಇನ್ನೊಂದು ಕಂಪ್ನಿಲಿ ಕೆಲಸ ಸಿಗುತ್ತೆ. ನಾನು ಸಿಗಲ್ಲ ಅಂತ ಹೇಳ್ತಿಲ್ಲ ರವಿ. ಒಂದು ಕಡೆ ಕೆಲಸ ಬಿಟ್ಟರೆ ಇನ್ನೊಂದು ಕಡೆ ಕೆಲಸ ಸಿಗೋದು ಸುಲಭ ಅಲ್ಲ. ಅದಕ್ಕಾದ್ರೂ ಸ್ವಲ್ಪ ಟೈಮ್ ಬೇಕಲ್ವಾ? ಪರವಾಗಿಲ್ಲ ಬಾಬಾ, ಒಂದೆರಡು ದಿನ ಲೇಟ್ ಆಗ್ಬೋದು, ಬಟ್ ಬೇರೆ ಕಡೆ ಸಿಕ್ಕೇ ಸಿಗುತ್ತೆ. ಬೇರೆ ಕಡೆ ಕೆಲಸ ಸಿಗದೆ ಹೋದ್ರೆ? ಪಾನಿಪುರಿ ಅಂಗಡಿ ಹಾಕ್ತೀನಿ, ಆಟೋ ಓಡಿಸ್ತೀನಿ, ಮನೆ ಪೇಪರ್ ಹಾಕ್ತೀನಿ, ಹಾಲು ಹಾಕ್ತೀನಿ. ಏನೂ ಆಗಲಿಲ್ಲ ಅಂದರೆ ಹೋಟ್ಲಲ್ಲಿ ತಟ್ಟೆ ತೊಳಿತೀನಿ. ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ ಆರಿ ಅವ್ರು ಅಲ್ಲಿರೋ ತನಕ ನಾನು ಆ ಕಂಪ್ನಿ ಕಾಲಿಡಲ್ಲ ಬಾಬಾ. ಅವ್ರ ಮುಖ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ.
ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಕಣೋ. ಮೊದಲೇ ನಾವೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ ಅಂತ ಅಮ್ಮ ಕೋಪ ಮಾಡ್ಕೊಂಡಿದ್ದಾರೆ. ನೀನು ಇರೋ ಕೆಲಸನೂ ಬಿಟ್ಟು ಸುತ್ತಾಡಿದ್ರೆ ಅವ್ರಿಗೆ ಇನ್ನಷ್ಟು ಮಾತಾಡೋಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಅದು ಅಲ್ಲದೆ ನೀನು ನಮ್ಮಿಂದಾನೇ ಕೆಲಸ ಬಿಟ್ಟಿದ್ದು ಅಂತ ಅಮ್ಮ ಚುಚ್ಚು ಮಾತಾಡ್ತಾರೆ ಕಣೋ. ನಮಗಿವಾಗ ಸಂಪಾದನೆ ಇಲ್ವೋ? ನಿನ್ನ ಸಂಪಾದನೆ ಒಂದೇ ನಮಗೆ ಆಸರೆ ಆಗಿರೋದು.